ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆಗಳು ಈಗ ಬೆಂಬಲವನ್ನ ಅಥವಾ ಸಿದ್ದರಾಮಯ್ಯನವರಿಗೆ ಶಕ್ತಿಯಾಗಿ ಈಗ ಕಣಕ್ಕಿಳಿದಿದ್ದಾವೆ. ಅಹಿಂದ ಸಂಘಟನೆಗಳು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದಂತ ಸಂಘಟನೆಗಳು. ಸಿದ್ದರಾಮಯ್ಯ ಪರವಾಗಿ ಈಗ ಅಖಾಡಕ್ಕಿಳಿದಂತ ಅಹಿಂದ ಸಂಘಟನೆ ಸಿದ್ದರಾಮಯ್ಯ ತವರಿನಲ್ಲಿ ಸಿಎಂ ಬೆಂಬಲಿಸಿ ಬೃಹತ್ ಸಮಾವೇಶ, ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಬೆಂಬಲಿಗರು ಮುಂದಾಗಿದ್ದಾರೆ. ಸಮಾವೇಶದ ರೂಪುರೇಷೆ ಬಗ್ಗೆ ಇವತ್ತು ಅಹಿಂದ ಮುಖಂಡರು ಸಭೆ ಸೇರ್ತಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ಪರ ಅಖಾಡಕ್ಕಿಳಿದಿದ್ದಾರೆ ಅಹಿಂದ ಸಂಘಟನೆಗಳು. ಸಿದ್ದರಾಮಯ್ಯ ಅವರ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಅಹಿಂದ ಸಂಘಟನೆಗಳು. ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಬೆಂಬಲಿಗರು ಮುಂದಾದ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಎಂಥದೇ ಸಂಕಷ್ಟ ಸಂದರ್ಭ ಬಂದರೂ ಕೂಡ ಅಹಿಂದ ಸಂಘಟನೆ ಅಥವಾ ಅಹಿಂದ ನಾಯಕರು ಅವ್ರ ಜೊತೆಗೆ ನಿಂತ್ಕೊಂಡಿದ್ರು. ಈಗಲೂ ಕೂಡ ಹಾಗೆ. ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ಆ ನಂತರ ಅಹಿಂದ ಸಮುದಾಯಗಳನ್ನ ಕಟ್ಕೊಂಡು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿಕೊಂಡು ಆ ಸಮುದಾಯಗಳಿಗೋಸ್ಕರ ತನ್ನ ಇಡೀ ಜೀವನವನ್ನ, ತನ್ನ ಬದುಕನ್ನ, ರಾಜಕೀಯ ಬದುಕನ್ನ ಮುಡುಪಾಗಿಟ್ಟಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರು ನಡೆದು ಬಂದ ದಾರಿ, ಅವರ ಬದುಕು, ಮತ್ತೆ ಇವತ್ತು ಎಷ್ಟು ಪ್ರಸ್ತುತತೆ ಇದೆ, ಎಷ್ಟು ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನವರಿಗೆ ಸಮಾಜಕ್ಕೆ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಮತ್ತೆ ಅವ್ರನ್ನ ಬೆಂಬಲಿಸಲಿಕ್ಕೆ ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ಆ ನಂತರ ಅಹಿಂದ ಸಮುದಾಯಗಳನ್ನ ಕಟ್ಕೊಂಡು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿಕೊಂಡು ಆ ಸಮುದಾಯಗಳಿಗೋಸ್ಕರ ತನ್ನ ಇಡೀ ಜೀವನವನ್ನ, ತನ್ನ ಬದುಕನ್ನ, ರಾಜಕೀಯ ಬದುಕನ್ನ ಮುಡುಪಾಗಿಟ್ಟಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರು ನಡೆದು ಬಂದ ದಾರಿ, ಅವರ ಬದುಕು, ಮತ್ತೆ ಇವತ್ತು ಎಷ್ಟು ಪ್ರಸ್ತುತತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ಅಹಿಂದ ಸಮಾವೇಶಕ್ಕೆ ಮೈಸೂರಿನಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ. ಯಾವಾಗ ಈ ಸಂದರ್ಭಕ್ಕೆ ಅಹಿಂದ ಸಮಾವೇಶದ ಅಗತ್ಯತೆ ಏನಿದೆ? ಅಹಿಂದ ನಾಯಕರುಗಳು ಏನ್ ಹೇಳ್ತಾ ಇದ್ದಾರೆ ವಿನೋದ್? ಬಹಳ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇರುವಂತದ್ದು. ಈಗಾಗಲೇ 2.5 ವರ್ಷ ಆದ ಬಳಿಕ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ದೊಡ್ಡ ಮಟ್ಟದ ಈಗಾಗಲೇ ಸಿಎಂ ಸ್ಥಾನದ ಮೇಲೆ ಕಣ್ಣಲ್ಲಿಟ್ಟಿದ್ದಾರೆ. ಸೊ ಹೀಗಾಗಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯವರು ಕೂಡ ಈಗ ಅಹಿಂದ ಸಂಘಟನೆಗಳ ಮೊರೆ ಹೋಗಿರುವಂತದ್ದು. ಸೊ ಹೀಗಾಗಿ ಅಹಿಂದ ಸಂಘಟನೆಗಳು ಕೂಡ ಈಗಾಗಲೇ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ, ಅದರಲ್ಲೂ ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಈಗ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಇಂದು 11:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ಮುಖಂಡರು ಈಗಾಗಲೇ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಈ ಒಂದು ಸಮಾವೇಶ ನಡೀತಾ ಇದೆ. ಈಗಾಗಲೇ ಈ ಒಂದು ಸಮಾವೇಶ ನೇತೃತ್ವಹಿಸಿಕೊಂಡಿರುವಂತಹ ಶಿವರಾಮ್ ಅವರು ಕೂಡ ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ನಡೆದು ಬಂದಂತಹ ದಾರಿಯ ವಿಚಾರವಾಗಿ ಸಮಾವೇಶ ಮಾಡ್ತಾ ಇದ್ದೀವಿ ಹೊರತು ಜೊತೆಗೆ ಸಿದ್ದರಾಮಯ್ಯರ ಶಕ್ತಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಿಳಿಸುವಂತಹ ಶಕ್ತಿಯನ್ನ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತುಗಳು ಹೇಳಿದ್ದಾರೆ. ಈಗಾಗಲೇ ಇವತ್ತು ಸಭೆಯಲ್ಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯರ ಅಭಿಮಾನಿಗಳು ಜೊತೆಗೆ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸುಮಾರು 50ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಅಂದ್ರೆ ಈಗಾಗಲೇ ಜನವರಿ 2 ಮತ್ತು 3ನೇ ವಾರದಲ್ಲಿ 2 ಮತ್ತು 3ನೇ ವಾರದಲ್ಲಿ ಒಂದು ದಿನಾಂಕ ನಿಗದಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತುಕತೆ ನಡೀತಾ ಇದೆ. ಸೊ ಹೀಗಾಗಿ ಯಾವತ್ತು ದಿನಾಂಕ ನಿಗದಿ ಮಾಡಬೇಕು, ಜೊತೆಗೆ ಇದು ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತ ಆಗಬೇಕಾ ಅಥವಾ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗವನ್ನು ಸೇರಿಸಿ ಮೈಸೂರಿನ ಸಮಾವೇಶ ಮಾಡಬೇಕಾ, ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಸುಮಾರು 20 ರಿಂದ 25 ಸಾವಿರ ಜನ ಸೇರಿಸಿ ನಾವು ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ಆ ಸಂಖ್ಯೆಯನ್ನ ಇನ್ನು ಹೆಚ್ಚು ಮಾಡಬೇಕಾ ಅಥವಾ ಈ ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ ನಾಯಕರ ಪರೋಕ್ಷವಾದಂತಹ ಬೆಂಬಲ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಇವತ್ತು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಡೆಯುವಂತಹ ಸಭೆ ನಿಜಕ್ಕೂ ಕೂಡ ಯಾವ ರೀತಿಯಾದಂತಹ ಸಂದೇಶವನ್ನ ಪಾಸ್ ಮಾಡುತ್ತೆ? ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲ ಒಂದು ಕಡೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿಲ್ಲ. ಸಿದ್ದರಾಮಯ್ಯವರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಸಾಕಷ್ಟು ನಂಬಿಕೆ ಇಟ್ಟಿದ್ದಾರೆ, ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೆ. ಸೊ ಹೀಗಾಗಿ ಪ್ರತಿ ಬಾರಿಯೂ ಕೂಡ ಅವರು ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಸಭೆ ಏನಿದೆ, ಈ ಸಭೆಯ ಮೂಲಕವಾಗಿ ದಿನಾಂಕ ನಿಗದಿ ಆಗಿದೆ. ಅದರಲ್ಲಿ ಅಹಿಂದ ಮತಗಳು ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಕಳೆದ ಚುನಾವಣೆಯಲ್ಲಿ
ಕ್ರೋಢೀಕರಣವಾಗಿ ಸಿದ್ದರಾಮಯ್ಯಗೆ ಸಹಕಾರಿಯಾಗಿತ್ತು. Okay. ಸೊ ಹೀಗಾಗಿ ಅಹಿಂದ ಮತಗಳ ಶಕ್ತಿಯನ್ನು ತೋರಿಸೋದಕ್ಕೆ ಈ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅಹಿಂದ ಮತಗಳ ಕಾಂಗ್ರೆಸ್ ಯಾವ ರೀತಿಯಾಗಿ ಉಳಿಸಿಕೊಳ್ಳೋದಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಈ ಎಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆಗಳು ಈಗ ಬೆಂಬಲವನ್ನ ಅಥವಾ ಸಿದ್ದರಾಮಯ್ಯನವರಿಗೆ ಶಕ್ತಿಯಾಗಿ ಈಗ ಕಣಕ್ಕಿಳಿದಿದ್ದಾವೆ. ಅಹಿಂದ ಸಂಘಟನೆಗಳು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದಂತ ಸಂಘಟನೆಗಳು. ಸಿದ್ದರಾಮಯ್ಯ ಪರವಾಗಿ ಈಗ ಅಖಾಡಕ್ಕಿಳಿದಂತ ಅಹಿಂದ ಸಂಘಟನೆ ಸಿದ್ದರಾಮಯ್ಯ ತವರಿನಲ್ಲಿ ಸಿಎಂ ಬೆಂಬಲಿಸಿ ಬೃಹತ್ ಸಮಾವೇಶ, ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಬೆಂಬಲಿಗರು ಮುಂದಾಗಿದ್ದಾರೆ. ಸಮಾವೇಶದ ರೂಪುರೇಷೆ ಬಗ್ಗೆ ಇವತ್ತು ಅಹಿಂದ ಮುಖಂಡರು ಸಭೆ ಸೇರ್ತಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ಪರ ಅಖಾಡಕ್ಕಿಳಿದಿದ್ದಾರೆ ಅಹಿಂದ ಸಂಘಟನೆಗಳು. ಸಿದ್ದರಾಮಯ್ಯ ಅವರ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಅಹಿಂದ ಸಂಘಟನೆಗಳು. ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಬೆಂಬಲಿಗರು ಮುಂದಾದ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಎಂಥದೇ ಸಂಕಷ್ಟ ಸಂದರ್ಭ ಬಂದರೂ ಕೂಡ ಅಹಿಂದ ಸಂಘಟನೆ ಅಥವಾ ಅಹಿಂದ ನಾಯಕರು ಅವ್ರ ಜೊತೆಗೆ ನಿಂತ್ಕೊಂಡಿದ್ರು. ಈಗಲೂ ಕೂಡ ಹಾಗೆ. ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ಆ ನಂತರ ಅಹಿಂದ ಸಮುದಾಯಗಳನ್ನ ಕಟ್ಕೊಂಡು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿಕೊಂಡು ಆ ಸಮುದಾಯಗಳಿಗೋಸ್ಕರ ತನ್ನ ಇಡೀ ಜೀವನವನ್ನ, ತನ್ನ ಬದುಕನ್ನ, ರಾಜಕೀಯ ಬದುಕನ್ನ ಮುಡುಪಾಗಿಟ್ಟಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರು ನಡೆದು ಬಂದ ದಾರಿ, ಅವರ ಬದುಕು, ಮತ್ತೆ ಇವತ್ತು ಎಷ್ಟು ಪ್ರಸ್ತುತತೆ ಇದೆ, ಎಷ್ಟು ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನವರಿಗೆ ಸಮಾಜಕ್ಕೆ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಮತ್ತೆ ಅವ್ರನ್ನ ಬೆಂಬಲಿಸಲಿಕ್ಕೆ ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ಆ ನಂತರ ಅಹಿಂದ ಸಮುದಾಯಗಳನ್ನ ಕಟ್ಕೊಂಡು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿಕೊಂಡು ಆ ಸಮುದಾಯಗಳಿಗೋಸ್ಕರ ತನ್ನ ಇಡೀ ಜೀವನವನ್ನ, ತನ್ನ ಬದುಕನ್ನ, ರಾಜಕೀಯ ಬದುಕನ್ನ ಮುಡುಪಾಗಿಟ್ಟಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರು ನಡೆದು ಬಂದ ದಾರಿ, ಅವರ ಬದುಕು, ಮತ್ತೆ ಇವತ್ತು ಎಷ್ಟು ಪ್ರಸ್ತುತತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಅಹಿಂದ ಸಮಾವೇಶಕ್ಕೆ ಮೈಸೂರಿನಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ. ಯಾವಾಗ ಈ ಸಂದರ್ಭಕ್ಕೆ ಅಹಿಂದ ಸಮಾವೇಶದ ಅಗತ್ಯತೆ ಏನಿದೆ, ಅಹಿಂದ ನಾಯಕರುಗಳು ಏನ್ ಹೇಳ್ತಾ ಇದ್ದಾರೆ ವಿನೋದ್? ರಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇರುವಂತದ್ದು. ಈಗಾಗಲೇ 2.5 ವರ್ಷ ಆದ ಬಳಿಕ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೊಡ್ಡ ಮಟ್ಟದ ಈಗಾಗಲೇ ಸಿಎಂ ಸ್ಥಾನದ ಮೇಲೆ ಕಣ್ಣಲ್ಲಿಟ್ಟಿದ್ದಾರೆ. ಸೊ ಹೀಗಾಗಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯವರು ಕೂಡ ಈಗ ಅಹಿಂದ ಸಂಘಟನೆಗಳ ಮೊರೆ ಹೋಗಿರುವಂತದ್ದು. ಸೊ ಹೀಗಾಗಿ ಅಹಿಂದ ಸಂಘಟನೆಗಳು ಕೂಡ ಈಗಾಗಲೇ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ, ಅದರಲ್ಲೂ ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಈಗ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಇಂದು 11:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ಮುಖಂಡರು ಈಗಾಗಲೇ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಈ ಒಂದು ಸಮಾವೇಶ ನಡೀತಾ ಇದೆ. ಈಗಾಗಲೇ ಈ ಒಂದು ಸಮಾವೇಶ ನೇತೃತ್ವ ವಹಿಸಿಕೊಂಡಿರುವಂತಹ ಶಿವರಾಮ್ ಅವರು ಕೂಡ ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ನಡೆದು ಬಂದಂತಹ ದಾರಿಯ ವಿಚಾರವಾಗಿ ಸಮಾವೇಶ ಮಾಡ್ತಾ ಇದೆ ಹೊರತು ಜೊತೆಗೆ ಸಿದ್ದರಾಮಯ್ಯರ ಶಕ್ತಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಿಳಿಸುವಂತಹ ಶಕ್ತಿಯನ್ನ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತುಗಳು ಹೇಳಿದ್ದಾರೆ. ಈಗಾಗಲೇ ಇವತ್ತು ಸಭೆಯಲ್ಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯರ ಅಭಿಮಾನಿಗಳು ಜೊತೆಗೆ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸುಮಾರು 50ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಅಂದ್ರೆ ಈಗಾಗಲೇ ಜನವರಿ 2 ಮತ್ತು 3ನೇ ವಾರದಲ್ಲಿ 2 ಮತ್ತು 3ನೇ ವಾರದಲ್ಲಿ ಒಂದು ದಿನಾಂಕ ನಿಗದಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತುಕತೆ ನಡೀತಾ ಇದೆ. ಸೊ ಹೀಗಾಗಿ ಯಾವತ್ತು ದಿನಾಂಕ ನಿಗದಿ ಮಾಡಬೇಕು, ಜೊತೆಗೆ ಇದು ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತ ಆಗಬೇಕಾ ಅಥವಾ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗವನ್ನು ಸೇರಿಸಿ ಮೈಸೂರಿನಲ್ಲಿ ಸಮಾವೇಶ ಮಾಡಬೇಕಾ, ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಸುಮಾರು 20ರಿಂದ 25,000 ಜನ ಸೇರಿಸಿ ನಾವು ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ಆ ಸಂಖ್ಯೆಯನ್ನ ಇನ್ನು ಹೆಚ್ಚು ಮಾಡಬೇಕಾ ಅಥವಾ ಈ ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ ನಾಯಕರ ಪರೋಕ್ಷವಾದಂತಹ ಬೆಂಬಲ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಇವತ್ತು ಒಂದು